ಹೈ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ರೀತಿಯಲ್ಲಿ ನೀವು ವಿತೌಟ್ ಮಾನಿಟೈಸೇಷನ್ ಅರ್ನಿಂಗ್ ಮಾಡೋದನ್ನು ತಿಳಿಸ್ತೀವಿ. ಇವಾಗ ಮೊದಲನೇದಾಗಿ ಅದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನೀವು ಅರ್ನ್ ಮಾಡೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ ಅಂದರೆ ನೀವು ಒಂದು ಲಿಂಕ್ನ ಕ್ರಿಯೇಟ್ ಮಾಡಿ ಆ ಲಿಂಕ್ನ ಪ್ರಾಡಕ್ಟ್ನ ನೀವು ಒಂದು ಲೈಕ್ ಇದು ನೀವು ಪ್ರಮೋಷನ್ ಟೈಪ್ ಮಾಡಬೇಕು. ಅದರಿಂದ ನೀವು ಬೈ ಮಾಡಿದ್ರೆ ನಿಮಗೆ ಇಷ್ಟ ಕಮಿಷನ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಮೇಲೆ ಕಾಣ್ತಿದೆ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅರ್ನಿಂಗ್ ಮಾಡಿರೋ ಒಂದು ಡಾಟಾ ತೋರಿಸ್ತಾ ಇದೆ. ಇವಾಗ ಮೊದಲು ಕ್ರೋಮ್ನ ಓಪನ್ ಮಾಡಿಕೊಂಡು ಅಲ್ಲಿ ಅಮೆಝಾನ್ ಅಂತ ಸರ್ಚ್ ಮಾಡಿಬಿಡಿ. ಮೊದಲನೇ ವೆಬ್ಸೈಟ್ ಬರುತ್ತೆ. ನಿಮಗೆ ಯಾವ ರೀತಿಯಾಗಿ ಲಿಂಕ್ನ ಕ್ರಿಯೇಟ್ ಮಾಡೋದನ್ನು ಈ ವಿಡಿಯೋ ತಿಳಿಸ್ತೀವಿ. ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕಂತ ನಿಮಗೆ ಬೇಕಾದರೆ ನೀವು ಕಮೆಂಟ್ ಮಾಡಿ ಫುಲ್ ವಿಡಿಯೋ ಅಂತ. ಅಥವಾ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇನ್ನೂ ಬೇಕು ನಮಗೆ ಫುಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಕೇಳಿ ಮಾಡ್ತೀವಿ. ಮೊದಲು ಡೆಸ್ಕ್ಟಾಪ್ನ ಆನ್ ಮಾಡ್ಕೊಂಡ್ವಿ. ಡೆಸ್ಕ್ಟಾಪ್ ಆನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಕ್ರಾಲ್ ಮಾಡಿದರೆ ಕೆಳಗಡೆ ಅಲ್ಲಿ ನಿಮಗೆ ಬಿಕಮ್ ಅಫಿಲಿಯೇಟ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೊಂದು ಸೈನಪ್ ಅಂತ ಬರುತ್ತೆ. ಸೈನಪ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದ್ರ ಬಗ್ಗೆ ಕೆಳಗೆ ಇನ್ಫಾರ್ಮೇಷನ್ ಕೂಡ ಸೈನಪ್ ಮಾಡ್ಕೊಂಡು ಸೈನಪ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್, ಓಲ್ಡ್ ಅಕೌಂಟ್ ಇದ್ದರೆ ಲಾಗಿನ್ ಮಾಡಿ ಅಥವಾ ಇಲ್ಲಾಂದರೆ ಹೊಸದು ಕ್ರಿಯೇಟ್ ಮಾಡೋದ್ರ ಮೂಲಕ ನೀವು ಓಪನ್ ಮಾಡಿ. ಆಫ್ಟರ್ ಕ್ರಿಯೇಟ್ ಆದಮೇಲೆ ಯಾವ ರೀತಿ ಸ್ಟೆಪ್ಸ್ ಅಂತ ಇವಾಗ ಹೇಳ್ತೀನಿ ನೋಡಿ. ಆಫ್ಟರ್ ಕ್ರಿಯೇಟ್ ಆದಮೇಲೆ ನೀವು ಯಾವ್ದಾದ್ರು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೇಲೆ ಗೆಟ್ ಲಿಂಕ್ ಅಂತ ಐತಲ್ಲ, ಗೆಟ್ ಲಿಂಕ್ ಒತ್ತಿದ ತಕ್ಷಣ ನಿಮಗೆ ಒಂದು ಲಿಂಕ್ನ ತೋರಿಸುತ್ತೆ. ಆ ಲಿಂಕ್ನ ನೀವು ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಯಾವುದಾದ್ರಲ್ಲಿ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂದ ಅಮೌಂಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.